1876ರಲ್ಲಿ ಶಾಶ್ವತವಾಗಿ ಹೇಳುವ ಹಾಗೆ ಅಲೆಕ್ಸಾಂಡರ್ ಗ್ರಹಂ ಬೆಲ್ ಮೊದಲ ಫೋನನ್ನು ಆವಿಷ್ಕಾರ ಮಾಡಿದಾಗಿನಿಂದ ಇದು ಒಂದು ಹೊಸ ತಂತ್ರಜ್ಞಾನದ ನೂತನ ಯುಗವನ್ನು ಆರಂಭಿಸಿತು. ಆ ಮೊದಲ ಫೋನ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಜನರ ಜೀವನದ ಬಗ್ಗೆ ಹೇಗೆ ಪರಿಣಾಮ ಬೀರುತ್ತವೆ ಎಂದು ತಿಳಿಯೋಣ. 1980ರ ದಶಕದಲ್ಲಿ ನಾವು ಮೊದಲ ವೈಯಕ್ತಿಕ ಫೋನ್ಗಳನ್ನು ನೋಡುತ್ತೇವೆ. ಮೊದಲು ಫೋನ್ಗಳು ಸಾಕಷ್ಟು ದೊಡ್ಡದಾಗಿದ್ದು ಬಟ್ಟೆಯ ಒಳಗೆ ತೆಗೆದುಕೊಂಡು ಹೋಗಲು ಸುಲಭವಾಗಿರಲಿಲ್ಲ. ಆದರೆ ಇವು ಸಂಪೂರ್ಣ ಹೊಸ ಜೀವನ ಶೈಲಿಯನ್ನು ತಂದವು. ಮೊಬೈಲ್ ಫೋನ್ಗಳು ನಮ್ಮ ಮೆಚ್ಚಿನ ಸಂಪರ್ಕ ಸಾಧನವಾಯಿತು. ನಂತರ 1990ರ ದಶಕದಲ್ಲಿ ಪಿಕ್ಚರ್ ಫೋನ್ ಪ್ರಾರಂಭಗೊಂಡವು. ಈ ಫೋನ್ಗಳಲ್ಲಿ SMS, ಕ್ಯಾಲೆಂಡರ್ ಮತ್ತು ವಿವಿಧ ಆಟಗಳು ಸೇರಿದಂತೆ ಅನೇಕರಿಗೆ ಆಕರ್ಷಣೀಯವಾದ ವೈಶಿಷ್ಟ್ಯಗಳು ಸೇರಿದರೂ ನಾವು ನೋಕಿಯಾ ಮತ್ತು ಸೋನಿ ಏರ್ಸೆಲ್ ಮುಂತಾದ ಬ್ರ್ಯಾಂಡ್ಗಳನ್ನು ಪ್ರಸ್ತಾಪಿಸಬಹುದು. ಆ ಒಂದು 90ರ ದಶಕದಲ್ಲಿ ಈ ಒಂದು ಫೋನ್ಗಳನ್ನು ನಾವು ನೋಡಬಹುದಾಗಿತ್ತು. 2007ರಲ್ಲಿ ಆಪಲ್ ತನ್ನ ಮೊದಲ ಐಫೋನನ್ನು ಬಿಡುಗಡೆ ಮಾಡಿತು. ಇದು ಸ್ಮಾರ್ಟ್ಫೋನ್ಗಳ ಕ್ರಾಂತಿಯನ್ನು ಪ್ರಾರಂಭಿಸಿತು ಮತ್ತು ಹೊಸ ರೀತಿ ಗೇಮ್ಗಳು ಆಟವಾಡಲು, ಇಂಟರ್ನೆಟ್ ಮತ್ತು ಬ್ರೌಸ್ ಮಾಡಲು ಮತ್ತು ಅನೇಕ ಅಪ್ಲಿಕೇಶನ್ಸ್ಗಳನ್ನು ಬಳಸಲು ನಮ್ಮ ಫೋನ್ಗಳು ಸಂಪೂರ್ಣ ಹೊಸ ಆಯಾಮವನ್ನು ಪಡೆದುಕೊಂಡವು. ಇಂದು ನಾವು 5G ನೆಟ್ವರ್ಕ್ಗಳು ಮತ್ತು ಫೋಲ್ಡಬಲ್ ಫೋನ್ಗಳು ಮತ್ತು AI ನಿಂದ ಚಾಲಿತವಾದ ಸಾಧನಗಳಂತಹ ತಂತ್ರಜ್ಞಾನದ ಹಂಚಿಕೆಯನ್ನು ಕಾಣುತ್ತೇವೆ. ಇವು ನಮ್ಮ ಜೀವನವನ್ನು ಸುಲಭಗೊಳಿಸುತ್ತವೆ. ನೀವು ಭವಿಷ್ಯದ ಫೋನ್ಗಳು ಹೇಗೆ ಇರಬೇಕೆಂದು ಯೋಚಿಸುತ್ತೀರಿ? ಈ ಹಿಂದೆ ಕಾಣಿದ ಪ್ರತಿಯೊಂದು ಹಂತವೂ ಫೋನ್ಗಳ ಅದ್ಭುತವಾದ ಏಕಕಾಲದ ಅಭಿವೃದ್ಧಿಯ ಒಂದು ಭಾಗವಾಗಿದೆ.